ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಪ್ಪ ಅಂದ್ರೆ ಆನ್ ದ ವೇ ವಯನಾಡಲ್ಲಿ ನಾವು ವಯನಾಡಿಗೆ ಹೋಗ್ತಾಯಿದ್ವಿ. ಹಾಗಾಗಿ ವಯನಾಡಲ್ಲಿ ಹೈವೇಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ನೋಡಿ, ನಾವು ಮೈಸೂರಿನ ಹಾಸನಿಂದ ಮೈಸೂರಿಗೆ ಹೋಗ್ತಾ ಇದ್ವಿ ಟ್ರೈನಲ್ಲಿ. ನಮಗೆ ಮೈಸೂರಲ್ಲಿ ಪಿಕಪ್ ಇತ್ತು. ಬೆಂಗಳೂರಿಗೆ ಹೋಗಿ ಮತ್ತೆ ಮೈಸೂರಿಗೆ ಬರೋದೇನು ಅಂತ ಮತ್ತು ನಾವು ಡೈರೆಕ್ಟ್ ಹಾಸನಿಂದ ಮೈಸೂರಿಗೆ ಹೋದ್ವಿ. 10 ಗಂಟೆಗೆ ಮುಟ್ಟಿದ್ವಿ. ಹಸಿವು ಆಗ್ತಾ ಇತ್ತು. ಅಲ್ಲಿ ಆನಂದ್ ಭವನ್ ಹೋಟ್ಲ್ ಇತ್ತು, ಅಲ್ಲಿ ಇಡ್ಲಿ ಪೊಂಗಲ್ ತೊಗೊಂಡು ತಿಂದ್ವಿ. ನಮಗೆ ಪಿಕಪ್ ಎಲ್ಲಿತ್ತಪ್ಪ ಅಂದ್ರೆ ನಮಗೆ ಕೊಲಂಬೋ ಆಸ್ಪತ್ರೆ ಹೈವೇದಲ್ಲಿ ಪಿಕಪ್ ಇತ್ತು. ಹಾಗಾಗಿ ನಾವು ಅಲ್ಲಿ ಹೋದ್ವಿ. ಅಲ್ಲಿಂದ ನಮಗೆ ಪಿಕಪ್ ಮಾಡ್ಕೊಂಡ್ರೆ ರಾತ್ರಿ 1 ಇವಾಗ ಬೆಳಗಿನ ಜಾವ ನೋಡಿ ನಾನು ನಮ್ಮ ಮನೆಯವರು ಎದ್ದು ಮಾತಾಡ್ಕೊತ ನಿಂತಿದ್ವಿ. ಆನ್ ದ ವೇಯಲ್ಲಿ ನಿಲ್ಲಿಸಿ ಫ್ರೆಶ್ ಅಪ್ ಆಗೋಕ್ಕೆ ನಿಲ್ಲಿಸಿದ್ರು ಬಸ್ಸು. ಅವರು ವಾಶ್ರೂಮ್ಗೆಲ್ಲ ಹೋಗಿ ಬಂದರು. ಫ್ರೆಶ್ ಆಗೋರೆಲ್ಲ ಫ್ರೆಶ್ ಆಗಿ ಟೀ ಕಾಫಿ ಕುಡಿತಾ ಇದ್ದಾರೆ ನೋಡಿ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲೊಂದು ಸ್ವಲ್ಪ ಜನ ಹೋಗಿದ್ದಾರೆ. ಇಲ್ಲಿ ಹೋಗ್ಲಿಕ್ಕೆ ಇಲ್ಲೊಂದು ಸ್ವಲ್ಪ ಜನ ಹೋಗಿದ್ದಾರೆ. ಇಲ್ಲಿ ಹಲಸಿನ ಹಣ್ಣು ನೋಡಿ ಎಷ್ಟು ದೊಡ್ಡದಾಗಿದೆ. ಹಲಸಿನ ಹಣ್ಣು ತುಂಬ ದೊಡ್ಡದಾಗಿತ್ತು. ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ. ನಮಗೆ ಮತ್ತೆ ಒಂದು ಹೋಟ್ಲಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ರೂಮ್ ಕೊಟ್ಟರು ನೋಡಿ. ಫ್ಯಾನಲ್ಲಿ 2 ಎಲೆ ಇದೆ, ಇನ್ನೊಂದು ಎಲೆ ಇಲ್ಲ. ತಮಾಷೆ ಅನ್ನಿಸ್ತು. ಅದಕ್ಕಾಗಿ ಟೇಬಲ್ ಫ್ಯಾನ್ ಇಟ್ಟಿದ್ದಾರೆ ಅವರು. ನಾವೆಲ್ಲ ಫ್ರೆಶ್ ಆಗ್ತಾ ಇದ್ವಿ. ರೂಮ್ ಕೊಟ್ಟಿದ್ರು. ಫ್ರೆಶ್ ಆಗೋಷ್ಟರಲ್ಲಿ ಇಲ್ಲಿ ಟಿಫಿನ್ ರೆಡಿ ಮಾಡ್ತಾ ಇದ್ರು. ಟಿಫಿನಲ್ಲಿ ಏನೇನು ಮಾಡ್ತಾ ಇದ್ರು. ನಮ್ಮ ಮನೆಯವ್ರನ್ನೂ ನೋಡಿ ಅಡುಗೆ ಮನೆಯಲ್ಲಿದ್ದಾರೆ. ನಮ್ಮ ಮನೆಯವ್ರಿಗೆ ಇಷ್ಟ ಅಡುಗೆ ಮನೆಯಲ್ಲಿ ಯಾವ್ಯಾವ ಫಂಕ್ಷನ್ ಅದಿದ್ರೆ ಅಲ್ಲಿ ಹೋಗಿ ನಿಂತು ನೋಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಅಂತಂದು ನೋಡಿ. ಎಲ್ಲರೂ ಒಬ್ಬರು ಫ್ರೆಶ್ ಅಪ್ ಆಗಿ ಎಲ್ಲ ಬಂದು ತಿಂಡಿ ತಿಂತಾ ಇದ್ದಾರೆ. ನಾವು ಬಂದ್ವಿ. ಈಗ ನಾವು ತಿಂಡಿ ತಿನ್ಬೇಕಂತಂದು ಪ್ಲೇಟೆಲ್ಲ ತೊಗೊಂಡು ತಿಂಡಿಯಲ್ಲಿ ಏನೇನು ಮಾಡಿದ್ರು ಟಿಫಿನ್ ಎಲ್ಲ ಅಂತಂದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಏನು ಮಾಡಿದ್ರಪ್ಪ ಅಂದರೆ ನೋಡಿ, ಚಿತ್ರಾನ್ನ, ಪೂರಿ, ಸಾಗು, ಚಟ್ನಿ ಮಾಡಿದರು ನೋಡಿ. ಬಿಸಿ ಬಿಸಿ ಪೂರಿ ಬರ್ತಾ ಇದೆ ಇರಮ್ಮ ಅಂತ ಅಂದರು. ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಬಿಸಿ ಬಿಸಿ ಪೂರಿ ಬಂತು ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಪೂರಿ, ಪೊಂಗಲ್, ಚಿತ್ರಾನ್ನ, ಸಾಗು, ಚಟ್ನಿ. ಚಿತ್ರಾನ್ನ ನಂತರ ಸೂಪರ್ ಆಗಿತ್ತು. ಲಾಸ್ಟ್ ಬಂದರು ಚಿತ್ರಾನ್ನನೇ ಸಿಗಲಿಲ್ಲ, ಯಾಕಂದರೆ ಚಿತ್ರಾನ್ನ ಎಲ್ಲರೂ ಚೆನ್ನಾಗಿ ತಿಂದರು. ಹಾಗಾಗಿ ಕೆಳಗಡೆ ಒಂದು ಶೋರೂಮ್ ಇತ್ತು, ಫರ್ನಿಚರ್ ಶೋರೂಮು. ಅಲ್ಲಿ ಎಲ್ಲ ವಾಜ್ಗಳು, ಪಾಟ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಚಿಕ್ಕದೊಂದು ವಿಡಿಯೋ ಮಾಡಿದೆ. ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಬರ್ಗರು, ಚೆರಿ ಎಲ್ಲ ಇಟ್ಟಿದ್ರು. ಇದೇ ನೋಡಿ ಫರ್ನಿಚರು. ಇದರ ಬ್ರಾಂಚು ಸರ್ಜಾಪುರಲ್ಲಿ ಇದೆ ಅಂತ ಬೆಂಗಳೂರಲ್ಲಿ. ನಾವು ನಿಮ್ಗೆ ಅಲ್ಲಿ ಬೇಕಂದ್ರೆ ಅಲ್ಲಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದರು. ತುಂಬ ಚೆನ್ನಾಗಿದ್ದು ಫರ್ನಿಚರ್ ಕ್ವಾಲಿಟಿ ಅದೆಲ್ಲ ನೋಡಿದ್ವಲ್ಲ ನಾವು. ಇದ್ರ ಮೇಲೆ ನಮ್ಗೆ ರೂಮ್ ಕೊಟ್ಟಿದ್ರು ಫ್ರೆಶ್ ಅಪ್ ಆಗೋಕ್ಕೆ. ನಾನು ನಮ್ಮ ಮನೆಯವರು ಚೆನ್ನಾಗಿ ರೆಡಿಯಾಗಿದ್ವಿ ಫ್ರೆಶ್ ಆಗಿ. ಹಾಗಾಗಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡ್ವಿ. ವಿಡಿಯೋ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ನಮ್ಮ ಬೀಗರು ಅವ್ರ ಫ್ರೆಂಡ್ ಉಯ್ಯಾಲೆ ಇತ್ತು, ಉಯ್ಯಾಲೆ ಮೇಲೆ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಇವಾಗ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಎಲ್ಲಪ್ಪ ಅಂದರೆ ವಯನಾಡು ಸೈಡ್ ಸೀನರಿ ನೋಡೋಣ ಅಂತಂದು. ಆದರೆ ನಮಗೆ ಏನೂ ನೋಡೋಕ್ಕೆ ಟೈಮಲ್ಲ, ನಮಗೆ ಏನು ಚಾನ್ಸ್ ಸಿಗಲಿಲ್ಲ. ಯಾಕಪ್ಪ ಅಂದರೆ ರೆಡ್ ಜೋನ್ ಇತ್ತು, ತುಂಬ ಮಳೆ ಇತ್ತು. ಹಾಗಾಗಿ ನಮಗೆ ಎಡಕಲ್ ಗುಡ್ಡದ ಮೇಲೆ ಹೋಗೋಕ್ಕೂ ಕೊಡಲಿಲ್ಲ, ಲವ್ ಪಾಯಿಂಟ್ಸ್ ಹೋಗೋಕ್ಕೂ ಕೊಡಲಿಲ್ಲ, ಇನ್ನೂ ಕೆಲವೊಂದು ಪ್ಲೇಸಸ್ ಹೋಗೋಕ್ಕೆ ಕೊಡಲಿಲ್ಲ. ಹಾಗಾಗಿ ಮತ್ತೆ ಇನ್ನೆಲ್ಲ ಹೋಗ್ಬೇಕಪ್ಪ ಅಂತಂದರೆ ಅಲ್ಲೊಂದು ಡ್ಯಾಮ್ ಇತ್ತು ಚಿಕ್ಕದಾಗಿ. ಆ ಡ್ಯಾಮ್ ನೋಡೋಣ ಅಂತಂದು ಹೋದ್ವಿ. ನಾವು ಹೋಗ್ಬೇಕಾದ್ರೆ ಎಲ್ಲರೂ ಅಂತಾಕ್ಷರಿ ಆಡ್ಕೊತ ಹೋದ್ವಿ. ಸೈಡ್ ಸೀನರ್ ಅಂತ ಸೂಪರ್ ಆಗಿತ್ತು. ನಿಮ್ಮ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಅಂತೂ ಮೋಡ, ತುಂತುರು ಮಳೆ, ಸೀನರಿ ತುಂಬ ಚೆನ್ನಾಗಿತ್ತು. ವಯನಾಡು ಜರ್ನಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಅಪ್ಪಿತ್ತು ನಡೆಯೋದೇನು ಅಂತಂದು ವ್ಯಾನ್ಗಳಿದ್ದಾವೆ ಅಲ್ಲಿ. ಅಪ್ ಆ್ಯಂಡ್ ಡೌನ್ ವ್ಯಾನ್ ಟಿಕೆಟ್ ತೊಗೊಂಡು ನಾವೀಗ ವ್ಯಾನಲ್ಲಿ ಹೋಗ್ತಾ ಇದ್ವಿ. ನೋಡಿ ಸೈಡ್ ಸೀನರಿ ನೋಡಿ ತೋರಿಸ್ತೀನಿ ನಿಮಗೆ. ಇಷ್ಟು ಚೆನ್ನಾಗಿದೆ ಸೀನರಿ, ಮಾತ್ರ ಸೂಪರ್ ಆಗಿದೆ. ಇವಾಗ ನಾವು ವ್ಯಾನಲ್ಲಿ ಹೋಗ್ತಾ ಇದ್ವಿ. ವ್ಯಾನಲ್ಲಿ ನೋಡಿ ಆ ಕಡೆ ವಿಂಡೋಸ್ ಎಲ್ಲ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಯಾಕೆಂದರೆ ಸೈಡ್ ಸೀನರೆಲ್ಲ ನೋಡಬೇಕಲ್ಲ. ನೋಡಿ ಇವಾಗ ಇದೇ ವ್ಯಾನ್ ಸೈಡ್ ನೋಡಿ ಕಿಟಕಿಗಳೆಲ್ಲ ದೊಡ್ಡದಾಗಿತ್ತು ನೋಡಿ. ನಾನು ಕಿಟಕಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಎಷ್ಟು ಸ್ಲೋಪ್ ಆಗಿತ್ತು, ಎಷ್ಟು ಗ್ರೀನರಿ, ಅದಂತರೂ ಸೂಪರ್ ಆಗಿತ್ತು ಸೀನರಿ. ಮಾತ್ರ ಮೇಲೆ ಬಂದು ನಮ್ಗೆ ತೋರಿಸ್ತಾ ಇದ್ವಿ ಒಂದು ರೌಂಡೆಲ್ಲ. ಈ ಹಿಂದೆ ಇದೆಯಲ್ಲ ಸೀನರಿ, ಅದಂತರ ಸಖತ್ತಾಗಿತ್ತು ಸೀನರಿ. ಯಾಕಂದರೆ ಹಸಿರು ಬೆಟ್ಟ, ಅದ್ರ ಮೇಲೆ ಮೋಡಗಳು ಹೋಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಸೀನರಿ ಮಾತ್ರ. ನಾನು ಕೆಳಗಡೆ ತೋರಿಸಿದ್ಮೇಲೆ ಇಲ್ಲಿ ರೈಟ್ ಸೈಡ್ ಇದೆಲ್ಲ ಅದೇ ಸೀನರಿ ಅದು. ಅಂದರೆ ಡ್ಯಾಮಲ್ಲಿ ನೀರೇ ಇರಲಿಲ್ಲ, ಸ್ವಲ್ಪ ಇತ್ತು ನೀರು, ಅಷ್ಟು ಮಳೆ ಆಗಿತ್ತು
ನೀರೇ ಇರಲಿಲ್ಲ ಆಗೇನು ಗೊತ್ತಿಲ್ಲ. ನಂತ ಏನು ದೊಡ್ಡ ಡ್ಯಾಮ್ ಅಲ್ಲ, ಅದು 2-3 ಗೇಟ್ ಇದ್ದದ್ದು ಅಷ್ಟೇ. ನೋಡಿ ಇವಾಗ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ, ಅಲ್ಲಿ ಹಿಂದುಗಡೆ ಗಾರ್ಡನ್ ಇತ್ತಂತೆ. ಆದರೆ ನಾವೇನು ಹೋಗಲಿಲ್ಲ ಗಾರ್ಡನ್ನೆಲ್ಲ. ಇಲ್ಲೇ ಇಷ್ಟು ಚೆನ್ನಾಗಿ ಸೀನರಿ ಇರುವಾಗ ಇನ್ಯಾಕೆ ಅಲ್ಲಿ ಹೋಗೋದು ಅಂತಂದು. ಹಿಂದುಗಡೆದು ಸೀನರಿ ಅಂತ ಸಖತ್ತಾಗಿತ್ತು ನೋಡಿ. ಇಲ್ಲಿನೂ ಹಂಗೆ, ಇಲ್ಲಿನೂ ಬೆಟ್ಟ ಅಲ್ಲ, ಫಾಗ್ ಬರೋದು ಹೋಗೋದು, ತುಂತುರು ಮಳೆ, ಸೀನರಿ ಸೂಪರ್ ಆಗಿತ್ತು. ಎಂಜಾಯ್ ಮಾಡ್ಕೊತ ಇಲ್ಲೇ ನಿಂತೀವಿ ನಾವು ಒಂಥರ ಫೋಟೋ ವೀಡಿಯೋಸ್ ಮಾಡ್ಕೊತ, ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಕೆಳಗೆ ಬಂದ್ವಿ. ಮತ್ತೆ ಬಂದಾದ್ಮೇಲೆ ಇಲ್ಲೊಂದು ಚಿಕ್ಕದು ಎಕ್ಸಿಬಿಷನ್ ಇದೆ ಅಂತಂದ್ರು. ಸರಿ ನೋಡೋಣ ಅಂತ ನಾವು ಹೋದ್ವಿ. ಅಂದರೆ ವಿಡಿಯೋ ಏನು ಮಾಡಲಿಲ್ಲ. ತುಂಬ ಅಲ್ಲಿದೆ ಐಟಮ್ಸ್ ಎಲ್ಲ ಏನಿರುತ್ತೆ ಕೇರಳದ ಅದು ಎಲ್ಲ ಇತ್ತು. ಅದಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾನು ನಮ್ಮನೆಯವ್ರು ಮಾತಾಡ್ಕೊತ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ, ಸೈಡ್ ಸೀನರಿ ನೋಡ್ಕೊತ. ಮತ್ತು ನಾವು ಫ್ರೆಶ್ ಅಪ್ ಏನು ಆಗಿದ್ವಲ್ಲ ಅದೇ ಹೋಟ್ಲಲ್ಲೇ ಹೋಗಿ ಮಧ್ಯಾಹ್ನ ಊಟ ರೆಡಿ ಮಾಡಿದ್ರು. ನಾವು ಹೋಗೋಷ್ಟರಲ್ಲಿ ಹೋಗಿ ಊಟ ಮಾಡ್ತಾ ಇದ್ವಿ. ಊಟದಲ್ಲಿ ಏನಪ್ಪ ಮಾಡಿದ್ರಪ್ಪ ಅಂದರೆ ಚೆನ್ನಾಗಿ ಮಾಡಿದ್ರು, ಬಿಸಿ ಬಿಸಿಯಾಗಿ ಸಾರು, ತರಕಾರಿ ಸಾರು, ಮತ್ತು ಕಡಲೆಬೇಳೆ, ಎಲೆಕೋಸು ಹಾಕಿ ಪಲ್ಯ, ಸಾಂಬಾರು, ರಸಮ್ಮು, ಮಜ್ಜಿಗೆ, ಹಪ್ಪಳ ಚೆನ್ನಾಗಿತ್ತು. ಈ ಕ್ಲೈಮೇಟಿಗೆ ಬಿಸಿ ಬಿಸಿ ಅಡುಗೆ ತುಂಬ ಚೆನ್ನಾಗಿ ಮಾಡಿದರು. ಊಟ ಮಾಡ್ಕೊಂಡು ಮತ್ತೆ ನಾವಿಲ್ಲಿ ಹೋಮ್ ಸ್ಟೇಗೆ ಬಂದ್ವಿ. ನಾವಿಲ್ಲಿ ಸನ್ಬರ್ಡ್ ಅಂತ ಒಂದು ಗಾರ್ಡನ್ ಅಂತಂದು ರೆಸ್ಟೋರೆಂಟ್, ಇದು ಚೆನ್ನಾಗಿತ್ತು. ಇದು ಕಾಡಲ್ಲಿತ್ತು. ಆದರೆ ಇಲ್ಲಿ ನಮ್ಮ ಬಸ್ ಹೋಗೋದಿಲ್ಲ, ದೊಡ್ಡ ಬಸ್ ಎಲ್ಲ ಹೋಗೋದಿಲ್ಲ ಅಂದರು. ಹಾಗಾಗಿ ನಾವು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಲಗೇಜು ಕಾರಲ್ಲಿ ತಂದು ಕೊಡ್ತೀವಿ ನಿಮಗೆ, ಹೋಗಿ ನೀವು ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಸೀನರಿ ಮಾತ್ರ. ಯಾಕಂದರೆ ಹೋಮ್ ಸ್ಟೇ ಇರೋದೆಲ್ಲ ಕಾಡಲ್ಲೇ ತಾನೆ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಈ ಕಡೆ ಇದೆಲ್ಲ ರೂಮ್ಸು, ಈ ಕಡೆ ಇದೇನಿದೆಲ್ಲ ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಹಿಂದ್ಗಡೆನೂ ರೂಮ್ಸ್ ಇದೆ. ರೂಮ್ ಅಂತೂ ಸಖತ್ತಾಗಿದ್ದವು, ತುಂಬ ಇದಾವೆ ರೂಮ್ಗಳು, ಏನು ಕೊರತೆ ಇಲ್ಲ ರೂಮ್ಗೇನು. ಅದಾಯ್ತು. ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಈ ಕಡೆನೂ ರೂಮ್ಸ್ ಇದಾವೆ ನೋಡಿ, ಈ ಕಡೆನೂ ಹೋಗ್ತಾ ಇದ್ದಾರೆ ಎಲ್ಲ. ನಮಗೆ ಡೈನಿಂಗ್ ಹಾಲ್ ಕೆಳಗಡೆನೇ ಇತ್ತು ನಮ್ಮದು ರೂಮು. ಹಾಗಾಗಿ ನಿಮ್ಗೆ ತೋರಿಸ್ತೀನಿ ನನ್ನ ರೂಮ್ ಹೇಗಿತ್ತೆ ಅಂತ ಅಂದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಹೋಗ್ತಾ ಇದ್ದೀನಿ ತೋರ್ಸೋಕ್ಕೆ ನಿಮಗೆ ನಮ್ಮ ರೂಮು. ಒಂದು ಮುಂದೆ ಸಿಟ್ ಹೌಸ್ ಇದೆ ನೋಡಿ ನಮ್ಮದು. ಇದು ಬಾಗಿಲು ಓಪನ್ ಮಾಡಿದ್ರೆ ಇಲ್ಲಿ ಸಿಟ್ ಹೌಸ್ ಬರುತ್ತೆ. ಇಲ್ಲೆಲ್ಲ ಚೇರ್ಸ್ ಇದ್ದಾವೆ. ಒಳಗಡೆ 2 ರೂಮ್ ಇದೆ. 2 ರೂಮ್ ಅವ್ರು ಬಂದು ಇಲ್ಲಿ ಕೂತ್ಕೊಂಡು TV ಅದೆಲ್ಲ ನೋಡ್ಬೋದು. ಇದು ನಮ್ಮ ಬೀಗರು ಅವ್ರ ಫ್ರೆಂಡು ಇದ್ದರು ಆ ರೂಮಲ್ಲಿ. ಅದ್ರ ಪಕ್ಕಕ್ಕೆ ನಾವು ಇದ್ವಿ, ನಾನು ನಮ್ಮ ಮನೆಯವರು. ನೋಡಿ ರೂಮ್ ಒಂಥರ ಚೆನ್ನಾಗಿತ್ತು. ರೂಮ್ ದೊಡ್ಡದಾಗಿ, ಬಾತ್ರೂಮ್ ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಇತ್ತು ರೂಮೆಲ್ಲ. ಇಲ್ಲಿ ಕತ್ಲ ಇತ್ತು ಸಿಟ್ ಹೌಸಲ್ಲಿ. ಲೈಟ್ ಹಾಕೋಣಂತ ಹೋದೆ, ಲೈಟ್ ಅಂದರೆ ಬಲ್ಬ್ ಇರಲಿಲ್ಲ. ಓಕೆ ಅಂತಂದು ಮತ್ತೆ ನಮ್ಮ ರೂಮ್ ಕಡೆ ಹೋದ್ವಿ. ನಮ್ಮ ರೂಮಲ್ಲಿ ತೋರಿಸ್ತೀನಿ. ನಮ್ಮ ಮನೆಯವ್ರು ಆಲ್ರೆಡಿ ಕೂತಿದ್ದಾರೆ ರೂಮಲ್ಲಿ ಚಾರ್ಜ್ ಮಾಡ್ಕೊತ, ಫೋನಲ್ಲಿ ಏನಾರು ನೋಡ್ಕೊತ. ನೋಡಿ ಪರವಾಗಿಲ್ಲ, ರೂಮ್ ಚೆನ್ನಾಗಿದೆ. ಒಂದು ಅಲ್ಮಾರಿ ಇದೆ, ಮಿರರ್ ಇದೆ, ಮತ್ತು ಟೇಬಲ್ ಇದೆ, 2 ಚೇರ್ ಇದೆ. ಚೆನ್ನಾಗಿದೆ ಎಲ್ಲ ರೂಮು. ಖುಷಿ ಆಯಿತು ರೂಮ್ ನೋಡಿ. ಮತ್ತು ಬಾತ್ರೂಮ್ ಹೇಗಿದೆ ನೋಡೋಣ ಅಂತಂದು ಬಾತ್ರೂಮ್ ನೋಡಿದ್ವಿ. ಫಸ್ಟ್ ಬಾತ್ರೂಮ್ ಕ್ಲೀನ್ ಇರಬೇಕು. ಬಾತ್ರೂಮ್ ನೋಡಿನೂ ತುಂಬ ಖುಷಿ ಆಯಿತು, ಯಾಕಂದರೆ ಕ್ಲೀನ್ ಇತ್ತಲ್ಲ ಬಾತ್ರೂಮು. ಹಾಗಾಗಿ ತುಂಬ ಖುಷಿ ಆಯಿತು, ಎಲ್ಲ ಚೆನ್ನಾಗಿದೆ ಅಂತಂದು. ನಾವು ಮತ್ತೆ ಫ್ರೆಶ್ ಅಪ್ ಆಗೋದ್ರಲ್ಲಿ ಅವರು ಬಿಸಿ ಬಿಸಿ ಬಜ್ಜಿ, ಟೀ, ಕಾಫಿ ಮಾಡಿದರು. ಹೋಗಿ ಟೀ ಕಾಫಿ ಕುಡಿದು ಬಜ್ಜಿ ತಿಂದು 8 ಗಂಟೆ ಆಯಿತು. 8 ಗಂಟೆಗೆ ಫೈರ್ ಕ್ಯಾಂಪ್ ಹಾಕಿ ಕೊಟ್ಟರು ನಮಗೆ. ಇಲ್ಲಂತರ ಸೂಪರ್ ಸ್ವಿಮ್ಮಿಂಗ್ ಪೂಲ್ ಆಡಿ ಬಂದರು. ಇಲ್ಲಂತರ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು. ಏನು ಡ್ಯಾನ್ಸು ಎಲ್ಲರೂ ಸೇರಿಕೊಂಡು ಸಖತ್ತು ಡ್ಯಾನ್ಸ್ ಮಾಡಿದ್ವಿ ಫೈರ್ ಕ್ಯಾಂಪ್ ಹಾಕಿದ್ರು. ಅದಾದಮೇಲೆ ಈ ಕಡೆ ಓಪನ್ ಏರಿಯಾ ಇತ್ತು, ಇಲ್ಲಿನೂ ಫುಲ್ಲು ಡ್ಯಾನ್ಸ್ ಮಾಡಿದ್ವಿ ನಾವು. 10 ಗಂಟೆ ಆದ್ರೂ ಹೋಗ್ತಾ ಇಲ್ಲ, ಕರಿತಾ ಇದ್ರು ಊಟಕ್ಕೆ ಬನ್ನಿ ಅಂತ. ಆದ್ರೂ ಯಾರೂ ಹೋಗ್ತಾ ಇಲ್ಲ, ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು 10:30 ಆಯಿತು. ಇಲ್ಲ ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ, ನಡೀರಿ ಅಂತ ಅಂದ್ಕೊಂಡು ಮತ್ತೆ ಹೋಗಿ ಊಟ ಮಾಡಿದ್ವಿ. ಊಟದ್ದು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಿಮಗೆ. ಊಟನೂ ಚೆನ್ನಾಗಿ ಮಾಡಿದ್ರು, ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಊಟ ಎಲ್ಲ, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್.